ಪತಿಯ ದೀರ್ಘಾಯುಷ್ಯಕ್ಕಾಗಿ ಪತ್ನಿಯರು ಆಚರಿಸುವ ಪವಿತ್ರ ವ್ರತವಾದ ಕರ್ವಾ ಚೌತ್ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ. ಆದರೆ ಈ ಸಂಪ್ರದಾಯದ ಹಿಂದೆ ಅಡಗಿರುವ ರಾಣಿ ವೀರಾವತಿಯ ನೈಜ ಕಥೆ ನಿಮಗೆ ತಿಳಿದಿದೆಯೇ? ಇಂದಿಗೂ ಕೋಟ್ಯಂತರ ಮಹಿಳೆಯರು ಜರಡಿಯ ಮೂಲಕವೇ ಚಂದ್ರನನ್ನು ಏಕೆ ನೋಡುತ್ತಾರೆ? ಮತ್ತು ಓರ್ವ ರಾಣಿಯು ತನ್ನ ಅಚಲವಾದ ಶ್ರದ್ಧೆ ಹಾಗೂ ಕಠೋರ ತಪಸ್ಸಿನಿಂದ ಶಿವಪಾರ್ವತಿಯರನ್ನು ಒಲಿಸಿಕೊಂಡು ತನ್ನ ಪತಿಗೆ ಮರು ಜೀವವನ್ನು ಹೇಗೆ ತಂದುಕೊಟ್ಟಳು? ಬನ್ನಿ, ಇಂದು ನಾವು ಕರ್ವಾ ಚೌತ್ನ ಆ ಅದ್ಭುತವಾದ ಕಥೆಯನ್ನು ಕೇಳೋಣ. ಪ್ರೀತಿ, ತ್ಯಾಗ ಮತ್ತು ಭಕ್ತಿ ಒಟ್ಟಾಗಿ ಸೇರಿ ಶ್ರದ್ಧೆಯ ಒಂದು ಶಾಶ್ವತ ಪರಂಪರೆಯನ್ನು ಸೃಷ್ಟಿಸಿದ ಕಥೆ ಇದು. ಕಥೆ ಶುರುವಾಗುವ ಮುನ್ನ ಕಮೆಂಟ್ಸ್ನಲ್ಲಿ ಜೈ ಚೌತ್ ಮಾತಾ ಎಂದು ಬರೆಯಿರಿ. ಹಾಗೂ ಈ ದೈವಿಕ ಕಥೆಯು ಎಲ್ಲರಿಗೂ ತಲುಪುವಂತೆ ಮಾಡಲು ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಬಹಳ ಹಿಂದೆ ಪುರಾತನ ಕಾಲದಲ್ಲಿ ವೀರವತಿ ಎಂಬ ಹೆಸರಿನ ರೂಪವಂತೆ ಮತ್ತು ಸದ್ಗುಣ ಸಂಪನ್ನೆಯಾದ ರಾಣಿಯೊಬ್ಬಳಿದ್ದಳು. ಅವಳು ವಾತ್ಸಲ್ಯಮಯಿಗಳಾದ 7 ಜನ ಸಹೋದರರ ಒಬ್ಬಳೇ ಒಬ್ಬ ಮುದ್ದಿನ ತಂಗಿಯಾಗಿದ್ದಳು. ಅವರೆಲ್ಲರೂ ತಮ್ಮ ತಂಗಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು ಮತ್ತು ಅತ್ಯಂತ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ವೀರವತಿಯ ವಿವಾಹವು ಪರಾಕ್ರಮಿಯೂ ಮತ್ತು ಶ್ರೇಷ್ಠನೂ ಆದ ರಾಜನೊಬ್ಬನೊಂದಿಗೆ ನೆರವೇರಿತ್ತು ಮತ್ತು ಅವಳು ತನ್ನ ಗಂಡನ ಅರಮನೆಯಲ್ಲಿ ಸುಖ ಸಂತೋಷದಿಂದ ಬಾಳುತ್ತಿದ್ದಳು. ಮದುವೆಯಾದ ಬಳಿಕ ವೀರವತಿಯು ತನ್ನ ತವರು ಮನೆಗೆ ಹಿಂತಿರುಗಿದಾಗ ತನ್ನ ಚೊಚ್ಚಲ ಕರ್ವಾ ಚೌತ್ ವ್ರತವನ್ನು ಕೈಗೊಂಡಳು. ದಿನವಿಡೀ ಅನ್ನ ಆಹಾರವಿಲ್ಲದೆ, ಒಂದು ಹನಿ ನೀರನ್ನೂ ಸಹ ಕುಡಿಯದೆ ಅವಳು ಆ ಕಠಿಣ ವ್ರತವನ್ನು ಅತ್ಯಂತ ಭಕ್ತಿಯಿಂದ ಪಾಲಿಸಿದಳು. ಸಂಜೆಯಾಗುತ್ತಿದ್ದಂತೆ ಹಸಿವು ಮತ್ತು ಬಾಯಾರಿಕೆಯು ಅವಳನ್ನು ಕಾಡಲಾರಂಭಿಸಿತು. ಬಳಲಿ ಬೆಂಡಾಗಿದ್ದ ಅವಳು ಚಡಪಡಿಸುತ್ತಾ ಚಂದ್ರನ ಆಗಮನಕ್ಕಾಗಿ ಕಾಯುತ್ತಿದ್ದಳು. ತಮ್ಮ ಸಹೋದರಿಯ ಈ ಸ್ಥಿತಿಯನ್ನು ಕಂಡು ಆ ಸಹೋದರರ ಕರುಳು ಚುರುಕ್ಕೆಂದಿತು. ಅವರಿಗೆ ತಿಳಿದಿತ್ತು, ಚಂದ್ರನು ಕಾಣಿಸಿಕೊಳ್ಳುವವರೆಗೂ ತಮ್ಮ ಪ್ರೀತಿಯ ಸಹೋದರಿ ಅನ್ನ ನೀರನ್ನು ಮುಟ್ಟುವುದಿಲ್ಲವೆಂದು. ಅವಳ ಬಾಡಿದ ಬಳಲಿದ ಮುಖವನ್ನು ನೋಡಲು ಸಹಿಸಲಾಗದೆ ಅವಳ ಉಪವಾಸವನ್ನು ಮುರಿಯಲು ಅವರು ಒಂದು ಉಪಾಯವನ್ನು ಹೂಡಿದರು. ಅವರು ನಗರದಿಂದ ಹೊರಗೆ ಹೋಗಿ ಒಂದು ಅರಳಿ ಮರದ ಕೆಳಗೆ ಬೆಂಕಿಯನ್ನು ಹಚ್ಚಿದರು. ಅದನ್ನು ಒಂದು ಜರಡಿಯ ಹಿಂದೆ ಇರಿಸಿದರು. ಇದರಿಂದಾಗಿ ದೂರದಿಂದ ನೋಡಿದಾಗ ಅದು ಥೇಟ್ ಹುಣ್ಣಿಮೆಯ ಚಂದ್ರನಂತೆಯೇ. ಆಗ ಅವರು ತಮ್ಮ ಮುಗ್ಧ ತಂಗಿಯನ್ನು ಕರೆದು ಹೇಳಿದರು, ನೋಡೆ ಪ್ರೀತಿಯ ತಂಗಿ, ಚಂದ್ರೋದಯವಾಗಿದೆ. ಬಾ, ಬಂದು ಅರ್ಘ್ಯವನ್ನು ನೀಡಿ ನಿನ್ನ ವ್ರತವನ್ನು ಪೂರ್ಣಗೊಳಿಸು. ವೀರಾವತಿಯು ದೂರದಿಂದಲೇ ಆ ಮೋಸದ ಚಂದ್ರನನ್ನು ನೋಡಿದಳು. ಅದನ್ನೇ ನಿಜವಾದ ಚಂದ್ರನೆಂದು ಭ್ರಮಿಸಿದಳು. ಅವಳು ಪೂಜೆಯನ್ನು ಸಲ್ಲಿಸಿ ಉಪವಾಸವನ್ನು ಮುರಿದಳು. ಆದರೆ ಅವಳು ಆಹಾರದ ಮೊದಲ ತುತ್ತನ್ನು ಬಾಯಿಗಿಟ್ಟ ತಕ್ಷಣವೇ ತನ್ನ ಪತಿಯ ಆರೋಗ್ಯವು ಏಕಾಏಕಿ ಗಂಭೀರವಾಗಿ ಹದಗೆಟ್ಟಿದೆ ಎಂಬ ಸುದ್ದಿ ಬಂತು. ಆ ರಾಣಿಯು ತಕ್ಷಣವೇ ತನ್ನ ಪತಿಯ ಬಳಿಗೆ ಧಾವಿಸಿದಳು. ದಾರಿಯಲ್ಲಿ ಅವಳಿಗೆ ಶಿವ ಮತ್ತು ಪಾರ್ವತಿ ದೇವಿಯರು ದರ್ಶನವಾಯಿತು. ಪಾರ್ವತಿ ದೇವಿಯು ಅವಳಿಗೆ ಅವಳ ಸಹೋದರರು ಮೋಸದಿಂದ ಅವಳ ಉಪವಾಸವನ್ನು ಸಮಯಕ್ಕಿಂತ ಮುಂಚಿತವಾಗಿಯೇ ಮುರಿಯುವಂತೆ ಮಾಡಿದ್ದರು ಎಂದು ತಿಳಿಸಿದಳು ಮತ್ತು ಅದರಿಂದಾಗಿಯೇ ಅವಳ ಪತಿಗೆ ಇಂತಹ ದುಸ್ಥಿತಿ ಬಂದೊದಗಿದೆ ಎಂದೂ ಹೇಳಿದಳು. ತನ್ನ ತಪ್ಪಿನ ಅರಿವಾಗಿ ವೀರಾವತಿಯು ಕಣ್ಣೀರಿಡುತ್ತಾ ದೇವಿಯಲ್ಲಿ ಕ್ಷಮೆಯನ್ನು ಯಾಚಿಸಿದಳು ಹಾಗೂ ತನ್ನ ಪತಿಯ ಪ್ರಾಣವನ್ನು ಉಳಿಸಲು ಒಂದು ದಾರಿಯನ್ನು ತೋರಿಸುವಂತೆ ಬೇಡಿಕೊಂಡಳು. ಪಾರ್ವತಿ ದೇವಿಯು ಅವಳನ್ನು ಸಂತೈಸಿ ಹೀಗೆಂದಳು, ಒಂದು ಪೂರ್ಣ ವರ್ಷದವರೆಗೆ ಬರುವ ಪ್ರತಿಯೊಂದು ಚೌತಿಯ ವ್ರತವನ್ನು ಸಂಪೂರ್ಣ ಭಕ್ತಿಯಿಂದ ಆಚರಿಸಿ ಮುಂದಿನ ಕರ್ವಾ ಚೌತಿಯ ದಿನದಂದು ಪೂರ್ಣ ಶ್ರದ್ಧೆ ಹಾಗೂ ವಿಧಿವಿಧಾನಗಳೊಂದಿಗೆ ಮತ್ತೆ ವ್ರತವನ್ನು ಕೈಗೊಂಡರೆ ಮಾತ್ರವೇ ನಿನ್ನ ಪತಿಗೆ ಮರಳಿ ಜೀವ ಬರುವುದು. ವೀರಾವತಿಯು
ಪಾರ್ವತೀದೇವಿಯ ಆಜ್ಞೆಯನ್ನು ಚಾಚೂ ತಪ್ಪದೆ ಪಾಲಿಸಿದಳು. ಅವಳು ವರ್ಷವಿಡೀ ಬರುವ ಪ್ರತಿಯೊಂದು ಚೌತಿಯ ವ್ರತವನ್ನೂ ಆಚರಿಸಿದಳು. ತನ್ನ ಪತಿಯ ಸೇವೆಯಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ಮುಡಿಪಾಗಿಟ್ಟಳು. ಮುಂದಿನ ಕರ್ವಾ ಚೌತಿಯ ದಿನವೂ ಬಂದೇ ಬಿಟ್ಟಿತು. ಅವಳು ಮತ್ತೊಮ್ಮೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆ ವ್ರತವನ್ನು ಆಚರಿಸಿದಳು. ಆಕೆಯ ಅಚಲವಾದ ಶ್ರದ್ಧೆ ಮತ್ತು ಭಕ್ತಿಗೆ ಮೆಚ್ಚಿದ ಚೌತಿ ಮಾತೆಯು ಆಕೆಯ ಪತಿಗೆ ಮತ್ತೊಮ್ಮೆ ಜೀವದಾನವನ್ನು ಕರುಣಿಸಿದಳು. ಚಂದ್ರೋದಯವಾಗಿ ಅವಳು ತನ್ನ ವ್ರತವನ್ನು ಪೂರ್ಣಗೊಳಿಸಿದ ತಕ್ಷಣ ಪವಾಡವೆಂಬಂತೆ ಆಕೆಯ ಪತಿಯು ಆರೋಗ್ಯವಂತನಾಗಿ ಚೇತರಿಸಿಕೊಂಡು ಎದ್ದು ಕುಳಿತನು. ಅಂದಿನಿಂದಲೇ ಮಹಿಳೆಯರು ಜರಡಿಯ ಮೂಲಕ ಚಂದ್ರನನ್ನು ನೋಡುವ ಪದ್ಧತಿ ಆರಂಭವಾಯಿತು ಎಂದು ನಂಬಲಾಗಿದೆ. ತಮ್ಮ ಉಪವಾಸವನ್ನು ಮುರಿಯುವ ಮುನ್ನ ಚಂದ್ರನ ಸತ್ಯಾಸತ್ಯತೆಯನ್ನು ಪರೀಕ್ಷಿಸುವುದೇ ಇದರ ಹಿಂದಿನ ಉದ್ದೇಶ. ಆ ಮೂಲಕ ರಾಣಿ ವೀರಾವತಿ ಮಾಡಿದ ತಪ್ಪನ್ನು ಮತ್ತೆಂದೂ ಪುನರಾವರ್ತಿಸಬಾರದು ಎನ್ನುವುದು ಇದರ ಆಶಯ. ಈ ಕಥೆಯು ಒಬ್ಬ ಪತ್ನಿಯ ಅಚಲವಾದ ಪ್ರೀತಿ, ಭಕ್ತಿ ಮತ್ತು ತ್ಯಾಗದ ಮಹಿಮೆಯನ್ನು ಸಾರುತ್ತದೆ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮರೆಯಬೇಡಿ. ನಾಳಿನ ಕಥೆಯನ್ನು ಎಲ್ಲರಿಗಿಂತ ಮೊದಲು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಲು ಮರೆಯದಿರಿ.